ಇವತ್ತು ಪ್ರವಾಸಿ ಮಂದಿರದಲ್ಲಿ ನಾವೆಲ್ಲರೂ ಇಲ್ಲಿ ಸಭೆ ಸೇರಿದ್ದೇವೋ, ಈ ಉದ್ದೇಶ ಯಾವ ಕಾರಣಕ್ಕಾಗಿ ಯಾವ ಉದ್ದೇಶಕ್ಕಾಗಿ ನಾವು ಇಲ್ಲಿ ಒಂದಾಗಿದ್ದೀವಿ ಅಂತ ಇಲ್ಲಿರುವ ಎಲ್ಲ ನಮ್ಮ ಸ್ನೇಹಿತರಿಗೂ ಗೊತ್ತು. ಏನು ನನ್ನ ಮಾಧ್ಯಮ ಮಿತ್ರರ ಮುಖಾಂತರ ಮತ್ತು ಊರಿನ ಗ್ರಾಮಸ್ಥರ ಸಹಕಾರದಿಂದ ಏನು ಗಡಿನಾಡಿಗೆ ಗುರುತಿಸಿರುವ ಒಂದು ಕಲ್ಲನ್ನು ಎತ್ತಿ ಆ ಕಲ್ಲನ್ನು ತಂದು ಕರ್ನಾಟಕದಲ್ಲೇ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ಒಳಭಾಗದಲ್ಲಿ ಏನು ಅದನ್ನು ನಾಟಿ ಮಾಡಿದ್ದಾರೋ ಅದ್ರ ಮಾಡಿದ ವಿರುದ್ಧವಾಗಿ ನಾವು ಎಲ್ಲ ಕನ್ನಡ ಪರ ಸಂಘಟನೆಯವರು ಯಾವ ಉದ್ದೇಶಕ್ಕಾಗಿ ಇವರು ಈ ಕಲ್ಲನ್ನು ಅಲ್ಲಿಂದ ತಂದು ಇಲ್ಲಿ ನಾಟಿ ಮಾಡಿದ್ದಾರೋ ಏನೋ ನಮ್ಗೆ ಗೊತ್ತಾಗಿಲ್ಲ. ಅದು ಯಾರು ಮಾಡಿದ್ದಾರೋ ಅದು ನಮಗೂ ಸಹ ಗೊತ್ತಾಗಿಲ್ಲ. ಆ ಮಾಡಿರೋವರ ವಿರುದ್ಧವಾಗಿ ಏನು ಮಾಡಿದ್ದಾರೋ ತಮ್ಮ ಲಾಭಕ್ಕಾಗಿ ತಮ್ಮ ನಾಡಿನ ಭೂಪ್ರದೇಶವನ್ನು ಬಿಟ್ಟುಕೊಡೋಕ್ಕೆ ಸಿದ್ಧವಾಗಿದ್ದಾರಂದ್ರೆ ಅದಕ್ಕನ್ನ ಕೃತ್ಯ ಮತ್ತೊಂದಿಲ್ಲ ಅಂತ ಹೇಳ್ತಾ, ಆ ಮಾಡೋ ಕೆಲಸಕ್ಕನ್ನ ತನ್ನ ಹಾಲು ಕುಡಿದ ತಾಯಿಗೆ ದ್ರೋಹ ಮಾಡಿದ ರೀತಿಯಲ್ಲಿ ನಮ್ಮ ಭೂಪ್ರದೇಶವನ್ನು ಬಿಟ್ಟು ಕೊಡೋಕ್ಕೆ ಸಿದ್ಧವಾಗಿದ್ದಾರಲ್ಲ, ಅವರಿಗೆ ನಾಚಿಕೆಯಾಗಬೇಕಂತ ಹೇಳ್ತಾ ನಾವೆಲ್ಲ ಕನ್ನಡ ಪರ ಸಂಘಟನೆಯವರು ಮುಂದಿನ ದಿನಗಳಲ್ಲಿ ನಾವೇನಿದ್ದೀವಿ ಎಲ್ಲ ಸಂಘಟನೆಗಳು ರೈತ ಪರ, ಕನ್ನಡ ಪರ, ದಲಿತ ಪರ, ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಾಂತರ ಮುಂದಿನ ದಿನಗಳಲ್ಲಿ ಅಂದರೆ ಸೋಮವಾರವನ್ನು ಹೋರಾಟ ಮಾಡಲು ನಾವು ನಿಗದಿಪಡಿಸಿಕೊಂಡಿರುತ್ತೇವೆ. ಅದೇ ರೀತಿಯಲ್ಲಿ ಆ ಕಲ್ಲನ್ನು ನಾಡಿದ ಇದಾಗಲಿ ನಾವು ಇನ್ನ ಪೊಲೀಸ್ ಇಲಾಖೆಗೆ ನಾವು ಒಂದು ಮನವಿ ಪತ್ರವನ್ನು ಕೊಡುತ್ತೇವೆ. ಆ ಮನವಿ ಮುಖಾಂತರ ಪೊಲೀಸ್ ಇಲಾಖೆ ನಮ್ಮನ್ನ ಭದ್ರತೆ ಒದಗಿಸಬೇಕು. ತಾಲೂಕು ಆಡಳಿತಕ್ಕೆ ನಾವು ಯಾವುದೇ ಒಂದು ಮಾಹಿತಿಯನ್ನು ಕೊಡುವುದಿಲ್ಲ. ಆ ಮಾಹಿತಿ ತಾಲೂಕು ಅಧಿಕಾರಿಗಳು ದಂಡಾಧಿಕಾರಿಗಳು ಏನಿದಾರೋ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ನಮ್ಮ ಸಮಸ್ಯೆಯನ್ನು ಅವರು ಆಲಿಸಿ ಇದಕ್ಕೆ ಪರಿಹಾರ ಕಾಣಬೇಕು. ಮುಂದೆ ಅದು ಏನಿತ್ತೋ ಕಲ್ಲು ಅದು ಅವರೇ ತಪ್ಪು ಮಾಡಿದ ವ್ಯಕ್ತಿಗಳು ಅವ್ರ ಕೈಯಿಂದಾನೇ ಆ ಸ್ಥಳಾಂತರ ಮಾಡಬೇಕು. ನಮ್ಮ ನಾಡಧ್ವಜವನ್ನು ಅಲ್ಲಿ ನಾವು ನಾಟಿ ಅಲ್ಲಿ ಏನು ನಾಡಧ್ವಜವನ್ನು ನಾಟಿ ಅಲ್ಲಿ ಪುಷ್ಪಾರ್ಚನೆ ಮಾಡಿ ನಾಡಧ್ವಜವನ್ನು ಹಾರಿಸುತ್ತೇವೆ ಅಂತ ಹೇಳುತ್ತಾ ನಾನು ಈ ಸುದ್ದಿಯನ್ನು ಎಲ್ಲ ಮಾಧ್ಯಮ ಮಿತ್ರರ ಮುಖಾಂತರ ಜನರಿಗೆ ತಲುಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ಆಂಧ್ರ ಗಡಿ ಹಾಗೂ ಶ್ರೀನಿವಾಸಪುರ ತಾಲೂಕಿನ ಗಡಿ ಭಾಗದಲ್ಲಿ ಮರಸನಪಲ್ಲಿ ಗ್ರಾಮದ ವ್ಯಾಪ್ತಿಯಲ್ಲಿ ಏನು ಒಂದು ರಸ್ತೆ ಕಾಮಗಾರಿ ಮಾಡುವಂಥ ನೆನೆಗುದಿಗೆ ಬಿದ್ದಿರುವಂಥ ಒಂದು ರಸ್ತೆ ಕಾಮಗಾರಿಯನ್ನು 3 ವರ್ಷದಿಂದ ಮಾಡದೆ ಒಂದು ಗ್ರಾಮಸ್ಥರ ಮನವಿ ಮೇರೆಗೆ ಒಂದು 3-4 ದಿನದಿಂದ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಈ ನಮ್ಮ ಆಂಧ್ರ ಹಾಗೂ ಕರ್ನಾಟಕ ಗಡಿ ಭಾಗದಲ್ಲಿರುವಂಥ ಗಡಿ ಕಲ್ಲನ್ನು ತೆಗೆದುಕೊಂಡು ಬಂದು ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರಲ್ಲಿ ಈ ನಮ್ಮ ಕರ್ನಾಟಕದಲ್ಲಿ ನೆಟ್ಟಿರ್ತಕ್ಕಂಥ ಈ ಯಾರು ಈ ಗುತ್ತಿಗೆದಾರರು ಹಾಗೂ ಈ ಸಂಬಂಧಪಟ್ಟ PMGY ಇಂಜಿನಿಯರ್ ಆಗಿರ್ಬೋದು, ಯಾರು ಇದಕ್ಕೆ ಸಂಬಂಧಪಟ್ಟಿರ್ತಾರೋ ಅವರ ಕಾಂಟ್ರಾಕ್ಟ್ ಲೈಸೆನ್ಸನ್ನು, ಗುತ್ತಿಗೆದಾರರ ಲೈಸೆನ್ಸನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಬೇಕು. ಅದೇ ಕಪ್ಪು ಪಟ್ಟಿಯಲ್ಲಿ ಹಾಕಬೇಕು. ಅದೇ ರೀತಿ ಆ ಇಂಜಿನಿಯರ್ ಯಾರು ಅಧಿಕಾರಿಗಳಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಕನ್ನಡ ಪರ ಶ್ರೀನಿವಾಸಪುರ ಕನ್ನಡ ಪರ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ರೈತಪರ ಸಂಘಟನೆಯವರೆಲ್ಲ ಸೇರಿ ನಾವೊಂದು ಇವತ್ತೊಂದು ತೀರ್ಮಾನ ತೆಗೆದುಕೊತಾ ಇದ್ದೀವಿ. ಏನು ಇವಾಗ ರಾಜ್ಯದ ಹಲವಾರು ಗಡಿ ಭಾಗದಲ್ಲಿ ಖಾತೆ ಯಾವತ್ತೂ ತೆಗಿತಾ ಇರ್ತಾರೆ. ಆದರೆ ನಮ್ಮ ಈ ಶ್ರೀನಿವಾಸಪುರ ಗಡಿ ಭಾಗ ಹಾಗೂ ಆಂಧ್ರ ಗಡಿ ಭಾಗ ಯಾವತ್ತೂ ಸೋದರತ್ವದಿಂದ ಸೌಜನ್ಯತೆಯಿಂದ ನಡ್ಕೊತಾ ಇದ್ದೀವಿ. ಆದರೆ ಇವತ್ತು ನಮ್ಮ ಕರ್ನಾಟಕದ ಒಂದು ಕೆಲವು ರಾಜಕೀಯ ಈ ಪ್ರೇರಣೆಗೋ ಇಲ್ಲಾಂದರೆ ಗುತ್ತಿಗೆದಾರರ ಲಾಭಕ್ಕೋಸ್ಕರ ಈ ರೀತಿ ಗಡಿ ಭಾಗವನ್ನು ತಂದು ಈ ಥರ ತಂದಿಕ್ಕೋ ಕೆಲಸ ಮಾಡಿದ್ದಾರೆ. ಅವರ ವಿರುದ್ಧ ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಇದರ ಬಗ್ಗೆ ಯಾವುದೇ ಆಗಲಿ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ. 3 ದಿನದಿಂದ ಇವತ್ತು ಅವರು ಗ್ರಾಮಸ್ಥರೆಲ್ಲ ಹೋರಾಟ ಮಾಡಿದ್ದಾರೆ. ನ್ಯೂಸ್ ಆಗಿದೆ, ಮಾಧ್ಯಮಗಳೆಲ್ಲ ಬಂದಿದೆ, ಪತ್ರಿಕೆಯಲ್ಲೆಲ್ಲ ಬಂದಿದೆ. 3 ದಿನದಿಂದ ಯಾವುದೇ ರೀತಿಯಾದ ಕ್ರಮ ತೆಗೆದುಕೊಂಡಿಲ್ಲ. ಯಾರೇ ಹೋಗಿ ಸ್ಥಳ ಪರಿಶೀಲನೆ ಆಗಲಿ ಇಲ್ಲಾಂದರೆ ಅದ್ರ ಬಗ್ಗೆ ಯಾರನ್ನ ಗ್ರಾಮಸ್ಥರನ್ನು ವಿಚಾರಿಸೋದಾಗಲಿ ಏನೂ ಮಾಡಿಲ್ಲ. ಈ ದಂಡಾಧಿಕಾರಿಗಳಿಗಂತೂ ಇವೆಲ್ಲ ಗೊತ್ತಾಗಲ್ಲದೆ ಅವ್ರಿಗೇನಿದ್ರು ಇಲ್ಲನ ಲಿಟಿಗೇಷನ್ಸ್ ಇದ್ದರೆ ಅಲ್ಲಿ ಹೋಗಿ ಗಲಾಟೆ ಮಾಡೋದು ಅವು ಮಾತ್ರ ಗೊತ್ತಾಗುತ್ತೆ ಅವ್ರಿಗೆ. ದಯವಿಟ್ಟು ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಹೋರಾಟಗಾರರು ಇದ್ರ ಬಗ್ಗೆ ಸೋಮವಾರ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಯಾವುದೇ ರೀತಿಯಾದಂಥ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟಕ್ಕೆ ಸ್ಥಳೀಯ ಶಾಸಕರು ಕೂಡ ಕೈ ಜೋಡಿಸಬೇಕು. ಜನಪ್ರತಿನಿಧಿಗಳು ಯಾರಿದ್ದಾರೋ ಅವರು ಗ್ರಾಮಸ್ಥರು, ರೈತರು
ಎಲ್ಲ ಕನ್ನಡ ಅಭಿಮಾನಿಗಳು ಇದು ಗಡಿ ವಿಚಾರವಾಗಿದ್ದು ಇವಾಗ ಬೇರೆ ರಾಜ್ಯದವ್ರು ಮಾಡಿದ್ರೆ ಅದು ತಪ್ಪಾಗುತ್ತಾ ಇತ್ತು. ಇವಾಗ ನಮ್ಮ ರಾಜ್ಯದವ್ರು ಮಾಡಿದರೆ ಇವ್ರಿಗೆ ಏನು ನೀವು ಕಾನೂನು ಕ್ರಮ ತೆಗೆದುಕೊಂತೀರಾ ಅನ್ನೋ ಒಂದು ಈ ರಾಜ್ಯ ಹೆದ್ದಾರಿಯನ್ನ ಒಂದು ಬಂದ್ ಮಾಡಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲರೂ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.